Hello everyone, welcome back you all into the CAD design in Kannada YouTube channel. So previous class ಅಲ್ಲಿ ನಾವು ಚಾಂಫರ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಒನ್ ಡಿಸ್ಟೆನ್ಸ್ ಚಾಂಫರ್. ಸೊ ಇವತ್ತು ಆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ, ರೈಟ್? ಸೊ ಇವತ್ತು ನಾವು ಟೂ ಡಿಸ್ಟೆನ್ಸ್ ಚಾಂಫರ್ ಅನ್ನು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ, ರೈಟ್? ಸೊ ನೋಡಿ ಸ್ನೇಹಿತರೆ, ಹಾಗಾದ್ರೆ ನಾನು ಸಾಲಿಡ್ ಅಲ್ಲಿ ಮೂವ್ ಆಗ್ತಾ ಇದ್ದೀನಿ ಅಗೇನ್. ಸೊ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ಟಾಪಿಕ್ ಒಂದು, ಸೊ ಇಲ್ಲಿ ಟೂ ಡಿಸ್ಟೆನ್ಸ್ ಚಾಂಫರ್ ಇದೆಯಲ್ಲ, ಸೊ ಅದನ್ನು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ಕ್ವಿಕ್ ಆಗಿ ನಾನು ಅಗೇನ್ ಒಂದು ಬ್ಲಾಕ್ ಅನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಅಂಡ್ ಇದರ ಒಂದು ಥಿಕ್ನೆಸ್ ಅನ್ನು ಅಪ್ಲೈ ಮಾಡಿ ದೆನ್ ಓಕೆ. ಸೊ ಇದಾದ್ಮೇಲೆ ಇದನ್ನ ಪ್ರಾಪರ್ ಆಗಿ ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಫಿಕ್ಸ್ ಮಾಡ್ಕೊತೀನಿ. ಓಕೆ, ಈ ರೀತಿ. ಸೊ ಟೂ ಡಿಸ್ಟೆನ್ಸ್ ಚಾಂಫರ್ ಅಲ್ಲಿ ನಮಗೆ ಎರಡು ಡಿಸ್ಟೆನ್ಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಪ್ರೀವಿಯಸ್ ಅಲ್ಲಿ ಜಸ್ಟ್ ಒನ್ ಡಿಸ್ಟೆನ್ಸ್ ಕೊಟ್ಟರೆ ಅದು ಈಕ್ವಲ್ ಇಂದ ಸ್ಪ್ರೆಡ್ ಆಗ್ತಾ ಇತ್ತು. ಸೊ ಇದರಲ್ಲಿ ಹಂಗಲ್ಲ, ನಾವು ಹಾರಿಜೆಂಟಲ್ ಮತ್ತು ವರ್ಟಿಕಲ್ ನಮ್ಮ ಕೈಯಲ್ಲಿರುತ್ತೆ, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಚೇಂಜಸ್ ಅನ್ನು ಮಾಡ್ಕೊಳ್ಬಹುದು. ಸೊ ಹಾಗಾದ್ರೆ ಒನ್ ಡಿಸ್ಟೆನ್ಸ್ ಚಾಂಫರ್ ಅಲ್ಲಿ ಹೋಗಿ ನಾನು ಟೂ ಡಿಸ್ಟೆನ್ಸ್ ಚಾಂಫರ್ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಸೆಲೆಕ್ಷನ್ ಪ್ರೊಸೆಸ್ ಎಲ್ಲ ಸೇಮ್ ಇರುತ್ತೆ. ನಾನು ಜಸ್ಟ್ ಇವತ್ತು ಒನ್ ಎಡ್ಜ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ದೆನ್ ಓಕೆ. ಸೊ ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಸೊ ಇಲ್ಲಿ ಹ್ಯಾಸ್ ಇಟ್ ಈಸ್ ಅದೇ ರೀತಿಯಲ್ಲಿ ಸೊ ಎಡ್ಜ್ ನಾವು ಸೆಲೆಕ್ಟ್ ಮಾಡಿರೋ ತೋರಿಸ್ತಾ ಇದೆ. ಇಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಡಿಸ್ಟೆನ್ಸ್ 1 ಮತ್ತು ಡಿಸ್ಟೆನ್ಸ್ 2 ಅಂತೇಳಿ ಇದೆ. ಸೊ ಡಿಸ್ಟೆನ್ಸ್ 1 ಅಂಡ್ ಡಿಸ್ಟೆನ್ಸ್ 2 ಅಂದ್ರೆ ನೋಡಿ, ನಾವು ಡಿಸ್ಟೆನ್ಸ್ ಇವಾಗ ಇದನ್ನ ರೈಟ್ ವ್ಯೂ ಅಲ್ಲಿ ಫಿಕ್ಸ್ ಮಾಡಿದ್ರೆ ನಿಮ್ಗೆ ಇನ್ನ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಡಿಸ್ಟೆನ್ಸ್ 1 ಅಲ್ಲಿ ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಬಾಟಮ್ ಅಲ್ಲಿ ಸೇಪ್ ಚೇಂಜ್ ಆಗ್ತಾ ಇದೆ, ರೈಟ್? ಸೊ ನಮ್ಗೆ ಈ ಒರಿಜಿನ್ ಪಾಯಿಂಟ್ ಏನಿದ್ರೆ, ಸೊ ಬಾಟಮ್ ಸೈಡ್ ನಮಗೆ ಮೂವ್ಮೆಂಟ್ ಆಗ್ತಾ ಇದ್ರೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. 16 ಅಂದ್ರೆ ನಮಗೆ ಇಲ್ಲಿಂದ ಇಲ್ಲಿಗೆ ಇವಾಗ 16 mm ಡಿಸ್ಟೆನ್ಸ್ ಅಲ್ಲಿ ಕ್ರಿಯೇಟ್ ಆಗಿದೆ. ಸೊ ಇದು ಡಿಸ್ಟೆನ್ಸ್ 1. ಅದೇ ರೀತಿ ನಮ್ಗೆ ಇವಾಗ ಹಾರಿಜೆಂಟಲ್ ಸೈಡ್, ರೈಟ್? ಸೊ ನೋಡಿ ಹಾರಿಜೆಂಟಲ್ ಸೈಡ್. ಸೊ ಈ ಡಿಸ್ಟೆನ್ಸ್ ನಮಗೆ ರೆಡ್ಯೂಸ್ ಮಾಡ್ಬೇಕಂದ್ರೆ ಡಿಸ್ಟೆನ್ಸ್ 2 ಅಲ್ಲಿ ವ್ಯಾಲ್ಯೂಸ್ ಅನ್ನು ಕೊಡ್ಬೇಕು ನಾವು. ಸಪೋಸ್ ನೋಡಿ, ನಾನು ಇವಾಗ ಡಿಸ್ಟೆನ್ಸ್ 2 ಬಂದು 10 ತಗೊಂತಾ ಇದ್ದೀನಿ, ಡಿಸ್ಟೆನ್ಸ್ 1 ಬಂದು 16 ತಗೊಂತಾ ಇದ್ದೀನಿ. ಸೊ ಹ್ಯಾಸ್ ಪರ್ ನಮ್ಮ ವ್ಯಾಲ್ಯೂ ಪ್ರಕಾರ ಬಂದಿದೆ ಇಲ್ಲ ಅಂತೇಳಿ ನಾವು ಕ್ಲಿಯರ್ ಆಗಿ ಚೆಕ್ ಮಾಡೋದಕ್ಕೆ ಸೇಮ್ ಅಗೇನ್ ಡ್ರಾಫ್ಟಿಂಗ್ ಅಲ್ಲಿ ಹೋಗಿ ಸ್ಮಾರ್ಟ್ ಡೈಮೆನ್ಷನ್ಸ್ ಅಂತ ಆಪ್ಷನ್ಸ್ ಇರುತ್ತಲ್ಲ, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು ನೀವು. ಸೊ ಈ ರೀತಿ ಸಿಂಪಲ್ ಆಗಿರುತ್ತೆ ಕ್ಲಾಸಸ್. ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ ತುಂಬಾ ಸಿಂಪಲ್ ಆಗಿರುತ್ತೆ. ಯಾರಿಗಾದ್ರೂ ಕೋರ್ಸ್ ಬೇಕೆಂದ್ರೆ ನೀವು ಜಾಯಿನ್ ಮಾಡಿ. ಸೊ ನಂಬರ್ ಆಲ್ರೆಡಿ ಕೊಟ್ಟಿದ್ದೀನಿ, ಜಸ್ಟ್ 3000 ಇಂದ ಕೋರ್ಸಸ್ ಅವೈಲೇಬಲ್ ಇದೆ. ಸೊ ಇವಾಗ ನೋಡಿ, ಸೆಲೆಕ್ಷನ್ ಮಾಡುವಾಗ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್. ಸೊ ನೋಡಿ ಇಲ್ಲಿ 16, ರೈಟ್? ಹ್ಯಾಸ್ ಪರ್ ನಮ್ಮ ಡ್ರಾಯಿಂಗ್ ಕ್ರಿಯೇಟ್ ಆಗಿ ಬಂದಿದೆ 16 mm. ಸೊ ನೆಕ್ಸ್ಟ್ ಅಗೇನ್ ಸೇಮ್. ಸೊ ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಟಾಪ್ ಅಲ್ಲಿ 10 mm, ರೈಟ್? ಸೊ ಹ್ಯಾಸ್ ಪರ್ ನಾವು ಕೊಟ್ಟಿರುವಂತಹ ವ್ಯಾಲ್ಯೂ ಪ್ರಕಾರ ಕ್ರಿಯೇಟ್ ಆಗಿ ಬಂದಿದೆ. ಸೊ ಇಷ್ಟೇ ಸಿಂಪಲ್ ಆಗಿರುತ್ತೆ ಡಿಸ್ಟೆನ್ಸ್ 1, ಡಿಸ್ಟೆನ್ಸ್ 2, ರೈಟ್? ಸೊ ನೆಕ್ಸ್ಟ್ ನಮಗೆ ಆಂಗಲ್ ಅಂಡ್ ಡಿಸ್ಟೆನ್ಸ್ ಅಂತೇಳಿ ಇರುತ್ತೆ. ಸೊ ಅದನ್ನು ಕೂಡ ನಾವು ಡಿಸ್ಕಷನ್ ಮಾಡೋಣ ಇವತ್ತಿನ ಕ್ಲಾಸಲ್ಲಿ. ಸೊ ನಾನು ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಅಗೇನ್ ಸಾಲಿಡ್ ಅಲ್ಲಿ ಹೋಗಿ ಸೊ ಒಂದು ಬ್ಲಾಕ್ ಅನ್ನ ಡ್ರಾ ಮಾಡ್ಕೊತೀನಿ. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ದೆನ್ ಡ್ರ್ಯಾಗ್, ಓಕೆ. ಸೊ ಐಸೋಮೆಟ್ರಿಕ್ ವ್ಯೂ, ರೈಟ್? ಸೊ ಇಲ್ಲಿ ನೋಡಿ ಒನ್ ಡಿಸ್ಟೆನ್ಸ್ ಚಾಂಫರ್ ಅಲ್ಲಿ ಹೋಗಿ ಡಿಸ್ಟೆನ್ಸ್ ಅಂಡ್ ಆಂಗಲ್ ಚಾಂಫರ್ ಅನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ. ಸೊ ಇಲ್ಲಿ ಕೂಡ ಸೇಮ್ ಎಡ್ ಸೆಲೆಕ್ಷನ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಎಂಡ್ ಸೆಲೆಕ್ಷನ್. ಸೊ ಇಲ್ಲಿ ಡಿಸ್ಟೆನ್ಸ್ ಅಂಡ್ ಆಂಗಲ್ ಇರುತ್ತೆ. ಸೊ ಡಿಸ್ಟೆನ್ಸ್ ನೀವು ಎಷ್ಟು ಬೇಕಾದ್ರೂ ತಗೊಳ್ಳಿ ಅಂಡ್ ಆಂಗಲ್ ಅನ್ನ ಚೇಂಜ್ ಮಾಡ್ಕೋಬಹುದು. ಅಗೇನ್ ಇದನ್ನ ರೈಟ್ ವ್ಯೂ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಡಿಸ್ಟೆನ್ಸ್ ನೋಡಿ, ಒಂದೇ ಕಡೆ ಡಿಸ್ಟೆನ್ಸ್ ನಮಗೆ. ಸೊ ಇದು ಒನ್ ಡಿಸ್ಟೆನ್ಸ್ ಚಾಂಫರ್ ಅಪ್ಲೈ ಮಾಡಿದ್ದೀವಲ್ಲ, ಸೊ ಅದೇ ರೀತಿ ಇರುತ್ತೆ. ಬೇಕಿದ್ರೆ ಆಂಗಲ್ ಅಂದ್ರೆ ನಾವು ಚೇಂಜಸ್ ಮಾಡ್ಕೊಳ್ಳಬಹುದು, ಆಂಗಲ್, ರೈಟ್? ಸೊ ನಮಗೆ ಬೇಕಾಗಿರುವಂತ ಆಂಗಲ್ ಅಲ್ಲಿ ನಾವು ಚೇಂಜಸ್ ಅನ್ನ ಮಾಡ್ಕೊಳ್ಳಬಹುದು. ಓಕೆ, ಸೊ ಇಷ್ಟೇ ಇವತ್ತಿನ ಕ್ಲಾಸ್ ಅನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು.